ಅದು 93 ಕಾರ್ಯಕ್ರಮ ನಾವು ನಮ್ಮ ವಾಣಿ ಅಧ್ಯಕ್ಷರು ಒಂದು ಸ್ವಲ್ಪ ರೂಪುರೇಷೆ ಅಂದ್ಕೊಂಡಿದ್ದಾರೆ. ಅದಿನ್ನೂ ಇಲ್ಲ. ಕಾರ್ಯಕಾರಿ ಸಮಿತಿ ತಿಳಿಸಿ ಏನೇ ಮಾಡಿದ್ರು ನಮ್ಮ ಕಾರ್ಯಕಾರಿ ಸಮಿತಿ ಮುಂದೆ ತಂದೆ ಮುಂದಕ್ಕೆ ಹೋಗೋದು ಥರದಲ್ಲಿ. ಯಾಕೆ ನಾವು ಮಾತಾಡೋಕ್ಕೂ ಅವಕಾಶ ಇಲ್ವಾ? ನಾವು ವಾಣಿಜ್ಯ ಮಂಡಳಿ ಆಫೀಸ್ ಬರೋರು ಮಾತಾಡೋಕ್ಕೆ ಅವಕಾಶ ಇದೆ. ನಮ್ಮ ಹಂಚಿಕೆ 1000 ಇದೆ, ಆದರೆ ನಮ್ಮ ಹಂಚಿಕೆ ಅಲ್ಲ, ಇಡೀ ಕಾರ್ಯಕಾರಿ ಸಮಿತಿ ಅಂತಿಮ ತೀರ್ಮಾನ. ಇವರೇನು ತೀರ್ಮಾನ ಅಥವಾ ಅದಕ್ಕೆ ಎಲ್ಲರೂ ಭಾಗಿಯಾಗುತ್ತೆ. ಅದರಿಂದ ಯಾರು ಅದಕ್ಕೆ ಊಹಾಪ ಕೊಡೋದು ಬೇಡ. 30-90 ವರ್ಷ ಮಾಡ್ತಾರೆ ಕೋಟಿ, ಇಲ್ಲಿ ಏನು ಒಂದು ಲಿಮಿಟ್ ಇದೆ, ಅದನ್ನು ಬಿಟ್ಟು ಯಾರು ಮೀರೋಕ್ಕೂ ಅವಕಾಶ ಇಲ್ಲ. ಇಲ್ಲಿ ಇಡೀ ಕಾರ್ಯಕಾರಿ ಸಮಿತಿ ನಾವೇನೇ ಯಾರೇನೇ ಮಾತಾಡಿದ್ರು ಕಾರ್ಯಕಾರಿ ಸಮಿತಿ ಬಂದೇ ಮುಂದೆ ಹೋಗೋದು. ಅದನ್ನು ಯಾರು ಅನ್ಯ ಭಾವಿಸ್ಬೇಡಿ. ಅವರಂತಾರೆ ಇವರಂತಾರೆ ನೀವು ಕಿವಿಗೆ ಕೊಡಬೇಡಿ. ನೀವೇನಾದ್ರೆ ಬಂದು ಕೇಳಿ, ಈ ಮೀಟಿಂಗ್ ಇರ್ತದೆ, ಅವು ಕೇಳಿದಾಗ ಕ್ಲಿಯರ್ ಸಿಗುತ್ತೆ. ಅದು ನಾವು ಅಧ್ಯಕ್ಷರು ಇಂಡಸ್ಟ್ರಿ ಏನದು ಅಂದ್ಕೊಂಡಿದ್ರು, ಅದು ಮಾಡಬೇಕೋ ಬೇಡ ನಾವೇ ಇನ್ನೂ ತೀರ್ಮಾನ ಮಾಡಿಲ್ಲ. ಕಾರ್ಯಕಾರಿ ಸಮಿತಿ ಕೂತ್ಕೊಂಡು ಮಾಡೋಕೆ ಬಜೆಟ್ ಏನಾದ್ರು ಆಗುತ್ತಾ, ಸರ್ಕಾರ ಏನೋ ಮನವಿ ಮಾಡೋದ ಕೇಳಬೇಕು ಅಂತಿದ್ರು. ಅದಿಲ್ಲ, ಇನ್ನೂ ಅದು ರೂಪುರೇಷೆ ತೊಗೊಂಡಿಲ್ಲ. ಅದನ್ನ ಯಾಕೆ ನಮಗೆ ನೀವು ಯಾರು ಹೇಳಿದ್ರು ಗೊತ್ತಿಲ್ಲ. ನಾವು ಮಾತಾಡಿದ್ವಿ, ಒಂದು ಆಫೀಸ್ ಬೇರೆ ಮಾತಾಡಿದ್ವಿ. ಅದರಿಂದ ಅದು ಮಾಡಿದ್ರೆ ಇದು ಮಾಡಬೇಕಾದ್ರೆ ಅವಶ್ಯಕತೆ ಇದೆ. ಮಾಡಿದ್ರೆ ಹೇಳ್ತೀವಿ ಅವಶ್ಯಕತೆ ಇದೆಯಾ ಇಲ್ವಾ ಅಂತ. ನಾವು ಮಾಡಿದ್ರೆ ಇವಾಗ ಏನು ಹೇಳೋಣ? ಅಂತಿಮ ತೀರ್ಮಾನ ತಮ್ಮ ಫಸ್ಟ್ ಅಂತಿಮ ತೀರ್ಮಾನ ನಮ್ಮ ಇ ಸಿ ಕಮಿಟಿ ತರ್ತೀವಿ, ತಮಗೆಲ್ಲ ತಿಳಿಸ್ತೀವಿ. ಇಲ್ಲಮ್ಮ, ಮೇಡಮ್ ಒಂದು ವಿಚಾರ ಬಂದಿದೆ. ನೆನೆಯಿಂದ ನಾವು ಚರ್ಚೆ ಮಾಡಿದ್ದೀವಿ ಎಲ್ಲ ವಿಚಾರನೂ. 93ನೇ ಇಸ್ವಿದು ಏನಂದ್ರೆ ನಮ್ಮದು ಎಲ್ಲ ಸಿನಿಮಾದ ಗ್ರೂಪ್ಗಳು ತುಂಬಾ ಇದ್ದಾವೆ. ಆ ಸಿನಿಮಾ ಗ್ರೂಪ್ನಲ್ಲಿ ಕಡಿಮೆ ಅಂದರೆ ಪ್ರತಿ ಗ್ರೂಪ್ನಲ್ಲೂ ಸಹ ಈ 93 ವರ್ಷದ ಕಾರ್ಯಕ್ರಮ ನಡೀತಿದೆ ಅಂದಾಗ ಯಾರೇ ಒಬ್ಬ ನಿರ್ಮಾಪಕ ಸದಸ್ಯ ಇರ್ಬೋದು, ವಿತರಕ ಇರ್ಬೋದು, ಅಥವಾ ಸಹ ಈ 93ನೇ ವರ್ಷದ ಕಾರ್ಯಕ್ರಮ ಬೇಕು ಅಂತ ಯಾರೂ ಹೇಳಲಿಲ್ಲ. ಅದನ್ನು ಸಹ ನಾವು ಇಲ್ಲಿ ಲೆಟರ್ನಲ್ಲಿ ಕೊಟ್ಟಿದ್ದೀವಿ. ನಮ್ಮದು ನಿರ್ಮಾಪಕರಾಗಿ ನಮ್ಮ ಒಂದು ಇದನ್ನು ನಾವು ಕೊಟ್ಟಿದ್ದೀವಿ. ತುಂಬಾ ಜನರು ಸಹ ನಾವು ಹೇಳಿದ್ವಿ. ನೀವು ಕಾರ್ಯಕಾರಿ ಸಾಮಾನ್ಯ ಸದಸ್ಯರುಗಳಿಗೆ ನಾವು ಅದನ್ನು ಮೊದಲನೇದಾಗಿ ಯಾರೇ ತಮ್ಮ ತಪ್ಪು ಗ್ರಹಿಕೆ ಮಾಡಬೇಡಿ. ಕಾರ್ಯಕಾರಿ ಸಮಿತಿ ಬಂದ ಮೇಲೆ ಎಲ್ಲ ತೀರ್ಮಾನ ಆಗೋದು. ನೀವು ಡಿಸಿಷನ್ ತಗೋಬೇಡಿ, ನೀವು ಅಂತಿಮ ಮಾಡಬೇಡಿ. ಗ್ರೂಪಲ್ಲಿ ಹೇಳಿದ್ರು, ಪಕ್ಕದವ್ನು ಹೇಳ್ದ, ಕಿವಿ ಕೊಟ್ಟ, ಅವೆಲ್ಲ ಕೇಳಬೇಡಿ. ಕಾರ್ಯಕಾರಿ ಸಮಿತಿ ಐತಲ್ವಾ, ಎಲ್ಲರೂ ಆಯ್ಕೆ ಮಾಡಿರಲಿಲ್ಲ. ನಿಮ್ಮ ತೀರ್ಮಾನ ಅಂತಿಮ ತೀರ್ಮಾನ. ನೀವು ಹೇಳ್ದಾಗ ನಾವು ಕೇಳೋದು, ನೀವು ನಮ್ಮನ್ನು ಎಲೆಕ್ಟ್ ಮಾಡಿರೋದು. ಅದರಿಂದ ನಾವು ನಿಮ್ಮನ್ನು ಬಿಟ್ಟು ಏನು ಮಾಡಲ್ಲ. ಅದನ್ನು ಫಸ್ಟ್ ಆಫ್ ಆಲ್ ಯಾರು ಹೇಳಿದ್ರೆ ಇನ್ನು ಹೇಳಿ, ಯಾರಾದ್ರೂ ಹತ್ರ ಬಂದರೆ ಡೌಟ್ ಇದ್ದು ಕೇಳಿ. ಸುಮ್ಮನೆ ಬಂದು ಅವ್ರು ಹೇಳಿದ್ರು 25 ಗ್ರೂಪ್ 75 ಗ್ರೂಪ್ 1000 ಗ್ರೂಪ್ ಇರಲಿ ಪಾಪ, ಅವ್ರಿಗೆ ತಗ. ಹಾಂ, ಎಲ್ಲ ಏಟರ್ ಯಾರೇನು ಬಗ್ಗೆ ಏನಿದೆ